ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ ನಾಯಕರಲ್ಲಿ, ಕಾಂಗ್ರೆಸ್ ಮಾಜಿ ಶಾಸಕಗಳ ತಪ್ಪು ಮಾಡಿಲ್ಲ. ಭಾರತೀಯ ಜನತಾ ಪಕ್ಷದ ಶ್ರೀರಾಮ ಅಥವಾ ಬಾಲರಾಮ ಈ ಎಲ್ಲ ಕಾರಣಗಳಿಂದ ನಾವು ಉಡುಪಿ ಜಿಲ್ಲೆಯಂತೂ ಸಹ ಕಾಂಗ್ರೆಸ್ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಬಹುಶಃ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಮಾಡುವಾಗ ಧರಿಸಿದಂತಹ ಫ್ಲಾಗ್ಗಳು, ಮನೆಯಲ್ಲಿ ಅಳವಡಿಸಿದಂತಹ ಫ್ಲಾಗ್ಗಳು, ವಾಹನಗಳಲ್ಲಿ ಅಳಿಸಲು ಕಾಣಲು ಒಂದು ವೇಳೆ ಅದು ಮತವಾಗಿ ಬಂದಿದ್ರೆ ಬಹುಶಃ ನಮಗೆ ಪ್ರಧಾನ ಸಾಹಿತ್ಯ ಕಷ್ಟ. ನಾನು ಯಾರನ್ನು ಈ ವೇದಿಕೆಯಲ್ಲಿ ಗೌರವಿಸುವುದಿಲ್ಲ. ರಾಜಕೀಯ ಡೆಫಿನೇಷನ್ ಅಂತ ಹೇಳಿದ್ರೆ ದ ಪಾಲಿಟಿಕ್ಸ್ ಈಸ್ ಸರ್ವ್ ಟು ದ ಪೀಪಲ್, ನಾಟ್ ಫಾರ್ ಅಡ್ಮಿನಿಸ್ಟ್ರೇಷನ್. ನಾನು ಹೇಳ್ತಾ ಇದ್ದೇನೆ, ರಾಜಕೀಯ ಅಂತ ಹೇಳುವುದು, ಅಧಿಕಾರ ಅಂತ ಹೇಳುವುದು ಜನರ ಸೇವೆಗೆ ಮೀಸಲಾಗಿರತಕ್ಕಂಥದ್ದು, ಅದು ಆಡಳಿತಕ್ಕಲ್ಲ. ಬಹುಶಃ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢ ಮಾಡಬೇಕಾಗಿರುವಂತ ಒಂದು ಹೊಣೆಗಾರಿಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ಮಂತ್ರಿಗಳಿಗೆ ಇದೆ ಅನ್ನೋ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ನಿಮಗೂ ಸಹ ಈ 22ರಲ್ಲಿ ರಾಮ ಮಂದಿರ ಆಗಿದೆ, ಮುಂದಿನ ಚುನಾವಣೆಯಲ್ಲಿ ಸಭೆ ಆಗಬಾರದು. ಕಾರ್ಯಕರ್ತರ ನೈತಿಕ ಧೈರ್ಯವನ್ನು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಗೆ ಅದು ಬಲಪಡಿಸುವ ಬೇಕಾದ್ರೆ ಮಾನ್ಯ ಮಂತ್ರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ತಮ್ಮ ಕರ್ತವ್ಯವನ್ನು ಸಮರೋಪರಾಧಿಯಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಬಹುಶಃ ನಾವೆಲ್ಲರೂ ಇವತ್ತು ಈ ಜಿಲ್ಲೆಯಲ್ಲಿ ಭಯಭೀತರಾಗಿದ್ದೇವೆ. ಬಹುಶಃ ಬೇಸರ ಆಗಿದೆ, ರಾಮನೆಲ್ಲ ಬೇಸರ ಆಗಿದೆ. ಗಾಂಧೀಜಿ ಹೇಳಿದರು, ಧರ್ಮ ರಾಜಕೀಯದೊಡನೆ ಬೆಸೆದರೆ ಧರ್ಮ ನಶಿಸುತ್ತದೆ ಅಂತ. ನಾನು ಹೇಳ್ತೇನೆ, ಈಗ ನಾವು ರಾಮನ ಮೇಲೆ ಬೇಸರಾಗಿದೆ. ಬಹುಶಃ ರಾಮ ಒಂದು ವೇಳೆ ಈ ರೀತಿ ಒಂದು ಗಿಮಿಕ್ ರಾಜಕೀಯ ಮಾಡತಕ್ಕಂಥ ಬಿಜೆಪಿ ಜನಪ್ರತಿನಿಧಿಗಳು ರಾಮ ಸೋಲ್ತೆ ಇದ್ರೆ ರಾಮನಿಗೆ ಪ್ರಶ್ನೆ ಮಾಡಬೇಕಾದ್ರೆ, ನೀನ್ ಯಾಕೆ ದುಡ್ಡು ಮಸೂದೆಯಾದ ಸೀತೆಯನ್ನು ಕಾಡಿಗೆ ಬಿಟ್ಟೆ ಅಂತ, ನೀನ್ ಯಾಕೆ ಮದುವೆ ಕೇಳಿರುವಂತ ಇವರನ್ನು ಯಾಕೆ ಅವ್ರನ್ನ ಕತ್ತರಿಸಿಕೊಂಡು ಕಿವಿಯೆಲ್ಲ ಕತ್ತರಿಸಿಕೊಳ್ಳಬೇಕಾಗ್ತದೆ. ಅದೇ ರೀತಿ ಅಣ್ಣ ತಮ್ಮ ವಾಲಿಯನ್ನು ಯಾಕೆ ನೀವು ಮೋಸದಿಂದ ವಾಲಿಯನ್ನು ಹೊರಗೆ ಕೇಳಬೇಕಾಗ್ತದೆ. ಇದೆಲ್ಲ ದೈವ ನಮಗೆ ಬೇಕಾದ್ರೆ, ನಾವು ನಂಬಬೇಕಾದ್ರೆ ಈ ಸಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರತಿನಿಧಿಗಳು ಸೋಲಿಸಬೇಕಾಗ್ತದೆ. ಮೇಲಿಂದ ಹೇಳ್ತೇನೆ, ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಂತ್ರಿಗಳು, പക്ഷെ ನನ್ನಲ್ಲಿ ಬೇಡಿಕೆ ಇಲ್ಲ, ನನ್ನಲ್ಲಿ ಮಿನಿಸ್ಟರ್ ಬೇಡಿಕೆ ಇಲ್ಲ, ವಿಧಾನ ಪರಿಷತ್ ಸದಸ್ಯರ ಬೇಡಿಕೆ ಇಲ್ಲ. ಆದ್ರೆ ನಿಮ್ಮ ಸಭೆಯು ಈ ಚುನಾವಣೆಗೆ ಸೀಮಿತ ಆಗಬಾರದು. ಕಾರ್ಯಕರ್ತರು ಯಾಕೆ ಬರ್ತಾರೆ? ನನ್ನ ಅಧ್ಯಕ್ಷ ಹೇಳಿರ್ಲಿಲ್ಲ, ಕಾರ್ಯಕರ್ತರು ಸತ್ಯತೆ ಹೇಳ್ಬೇಕು, PL ಅನ್ನು ಹೇಳಬೇಕು. ಸುಮ್ಮನೆ ಹೇಳ್ತೀರಾ? ಅವ್ರು ನಮ್ಮ ಸೇವಕರ, ಕಾರ್ಯಕರ್ತರು ಸೇವಕರ, ಅದು ಸಂಬಂಧ ನಾಯಕರೊಡನೆ ಪಕ್ಷದೊಡನೆ ಇರತಕ್ಕಂಥ ಸಂಬಂಧ ಸಾಧವನ್ನು ಹೇಳಲಿಕ್ಕೆ ಕಾರಣ, ಸಂಬಂಧ ಇಲ್ಲದೆ ಚುನಾವಣೆಗೆ ಬನ್ನಿ ಹೇಳಿ ಹೇಳಿದ್ರೆ ಯಾರು? ಅದನ್ನ ಆ ಸಂಬಂಧವನ್ನು ತಾವು ಇಲ್ಲಿ ಹುಟ್ಟು ಹಾಕ್ತೇವೆ. ಬಹುಶಃ ನಾವು ಜಿಲ್ಲೆಯಲ್ಲಿ ಭಾಗವಹಿಸಲಿಲ್ಲ, ಒಡಿಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಗವಹಿಸಲಿಲ್ಲ. ಆಗ ನಾವು ನಮ್ಗೆ ಅಧಿಕಾರ ಇಲ್ಲ ಅಂದ್ರೆ ನಮ್ಗೆ ದೂರ ಮಾಡಬೇಡಿ. ಅಧಿಕಾರ ಇರತಕ್ಕಂಥ ರಾಜ್ಯದ ಅಲ್ಲಿರತಕ್ಕಂಥ ನಾಯಕರು ಈ ಜಿಲ್ಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ಅದರಿಂದ ಈ ಪಕ್ಷವನ್ನು ಕಟ್ಟಿ ಒಂದು ವೇಳೆ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಕಾಂಗ್ರೆಸ್ ನಾಶ ಆಗ್ತದೆ, ಒಂದನ್ನು ವ್ಯಾಪಿಸ್ತದೆ, ಬೇರೆ ಜಿಲ್ಲೆ ವ್ಯಾಪಿಸ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಹುಕಾರರನ್ನು ಎದುರಿಸಿ ಅವರು MLA ಆಗಿ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಉಸ್ತುವಾರಿಯಾಗ ಬಹಳ ಸಂತೋಷ ಆಗ್ತದೆ. ಆದ್ರೆ ಆ ಎಕ್ಸ್ಪೆಕ್ಟೇಷನ್ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಅವರ ಗಮನಕ್ಕೆ ತರ್ತೇವೆ. ನಾವು ಎಣಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿಲ್ಲ ಅನ್ನೋದು ಬೇಸರ ಇದೆ. ಮುಂದೆ ಆಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.